ನೋಡ್ರಿ ಇಲ್ಲಿ ಗ್ರೇವಿ ಮಾಡಕ್ಕೆ ಎಲ್ಲ ಎಣ್ಣೆ ಇದನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೇನೆ ರೀ. ಬಿಸಿ ಆಗೈತ್ರಿ. ಈಗ ಎಣ್ಣೆ ಹಾಕೊಂಡ್ರಿ. ನೋಡ್ರಿ ಎಣ್ಣೆ ಆದ್ಮೇಲೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಇಲ್ಲಿ ಇದನ್ನು ಪುದೀನ ಇಟ್ಟಿದ್ದೇನೆ ರೀ. ಅನ್ನದ ಎಲೆ ಇಟ್ಟಿದ್ದೀನಿ. ಅದಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ ಎಣ್ಣೆ ಕಾದೈತಿ. ನೋಡ್ರಿ ಎಣ್ಣೆ ಕಾದೈತಿ ಚಲೋ. ನೋಡ್ರಿ ಈಗ ಇದನ್ನು ಹಾಕೊಂಡ್ರೆ ಅನ್ನದ ಎಲೆ ಮತ್ತು ಪುದೀನ ಅದು ಇಟ್ಕೊಂಡಿನಲ್ರಿ, ಅದು ಹಾಕೊಂಡ್ರಿ. ಕೊತ್ತಂಬರಿ ಐತ್ರಿ ಅದ್ರಾಗ. ಎಷ್ಟು ಚಲೋ ವಾಸನೆ ಬರತೈತೆ ನೋಡ್ರಿ ಅನ್ನದ ಎಲೆದು. ಇದಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಫ್ರೆಶ್ ನೋಡ್ರಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿದ್ದೀನಿ. 2 ಚಮಚ ಹಾಕ್ಬೇಕ್ರಿ. ಸೇಮ್ ಬಿರಿಯಾನಿ ಗತೆ ವಾಸನೆ ಬರಾಕೈತೆ ನೋಡ್ರಿ. ನಾವು ಇದನ್ನು ಮಾಡ್ತೇವಲ್ರಿ, ಏನು ಮಟನ್ ಶೇರ್ವಾ, ಚಿಕನ್ ಶೇರ್ವಾ ಮಾಡ್ತೇವೆ, ಹಂಗೆ ವಾಸನೆ ಬರಾಕೈತೆ ನೋಡ್ರಿ. ಆಮೇಲೆ ಇಲ್ಲಿ ಎಲ್ಲ ನಾನು ಹುರಿದು ಇಟ್ಕೊದಿದ್ದಲ್ರಿ, ಗೋಡಂಬಿ, ಅಲ್ಲ ಬೆಳ್ಳುಳ್ಳಿ ಮತ್ತು ಇದೇನ್ರಿ ಕೊಬ್ಬರಿ, ಗೋಡಂಬಿ ಅದು ಎಲ್ಲ ಹಾಕಿದ್ರೆ ಅದು ಮಸಾಲೆ ನೋಡ್ರಿ. ಟಮಾಟಿ ಮತ್ತು ಕೊಬ್ಬರಿ ಅದು ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಮಸಾಲೆ ನೋಡ್ರಿ. ಇದು ಹಾಕೊಂಡ್ರಿ. ಎಲ್ಲ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಆಮೇಲೆ ಇದನ್ನು ಖಾರ ಹಾಕ್ಕೊಂಡ್ರಿ. ಖಾರ ಮತ್ತು ಇದನ್ನು ಅರಿಶಿನ ಎಲ್ಲ ಹಾಕೊಂಡ್ಮೇಲೆ ಇದೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಚಲೋ ತಂಗಿ. ಅಂದ್ರೆ ಕಲರ್ ಬರ್ತೈತಿ, ತಿನ್ನೋಕು ಟೇಸ್ಟ್. ನೋಡ್ರಿ ಎಣ್ಣೆ ಬಿಡತೈತಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗೈತ್ರಿ ಅದು ಕಲರ್. ಈಗ ಕೆಂಪು ಖಾರ ಹಾಕೊಂಡ್ರಿ ನೋಡ್ರಿ. ಇದಾದ್ಮೇಲೆ ಇದನ್ನು ಹಾಕೊಂಡ್ರಿ. ಇವತ್ತು ಹುಬ್ಳಿಗೆ ಹೋಗೋದಿತ್ತು ರೀ. ನಾವು ನಮ್ಮ ಅತ್ತಿಯರು ಉಂಬ್ರಾಗ ಹೋಗಾಕ್ತಾರೆ. ಅವರಿಗೆ ಏನು ಇದನ್ನು ಮಾಡಾಕ್ತಾರೆ, ಸನ್ಮಾನ ಮಾಡಾಕ್ತಾರೆ. ಊಟದ್ದು ಇದನ್ನು ಮಾಡಿಸಿ ಮನ್ಯಾಗ ಹೋಗೋದಿತ್ತು ರೀ. ಒಳ್ಳೊಳ್ಳೆ ಹೋಗಿ ನಮಗೂ ಬಿಸಿಲು ಇದನ್ನು ಮಳೆ ಒಳಗೆ ಕ್ಲೈಮೇಟ್ ಸರಿ ಇಲ್ಲಲ್ರಿ. ಅದಕ್ಕಾಗಿ ನಮ್ಗೆ ಹೋಗಕ್ಕೆ ದೂರ ಆಕೈತ್ರಿ. ಹುಬ್ಳಿಗೆ ಪೈಲೊಂಗಲ್ದಿಂದ ಹುಬ್ಳಿಗೆ ಹೋಗ್ಬೇಕ್ರಿ. 3 ತಾಸು ರೀ. ಅದ್ರಾಗನೇ ಟ್ರಾವೆಲ್ ಗಾಡಿ ಮೇಲೆ ಮಾಡ್ತೇವೆ ರೀ. ಹಿಂಗಾಗಿ ನಮ್ಗೆ ಹೋಗಕ್ಕೆ ದೂರ ಆಗ್ತೈತಿ, ಬರೋಂಗಿಲ್ವಾ ಅಂತ ಹೇಳಿದ್ದೀವಿ. ನೋಡ್ರಿ ನೆಕ್ಸ್ಟ್ ಮುಂದಿನ ವಾರ ಆಚೆ ಹೋಗೋದೈತ್ರಿ. ಅವ್ರ ಮನ್ಯಾಗ ಫಂಕ್ಷನ್ ಐತಿ. ಉಂಬ್ರಾಗ ಹೋಗಾಕ್ತಾರಲ್ಲ, ಅವಾಗ ಹೋಗಿ ಬರ್ಬೇಕಂತ ಬಿಟ್ಟಿದ್ದೀವಿ ರೀ. ಈಗ ನೋಡ್ರಿ ಇಲ್ಲಿ ಅರಿಶಿನ ಹಾಕಿನ್ರಿ, ಉಪ್ಪು ಹಾಕ್ಕೊಂಡ್ರಿ. ಈಗ ರುಚಿಗೆ ತಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕು ರೀ ಉಪ್ಪು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಹಾಕೈತೆ ನೋಡ್ರಿ, ಅಷ್ಟು ಹಾಕ್ಕೊಂಡು ಟೇಸ್ಟ್ ಬರ್ತೈತೆ ನೋಡ್ರಿ. ಇದು ಗ್ರೇವಿ ಗೋಡಂಬಿ ಅದು ಎಲ್ಲ ಹಾಕಿದ್ದೇವಲ್ರಿ, ಟೇಸ್ಟ್ ಬರ್ತೈತ್ರಿ. ಕಾಜು ಕುರ್ಮಾ ನೋಡ್ರಿ. ಇದಾದ್ಮೇಲೆ ಟಮಾಟಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟಮಾಟಿ ಗ್ರೈಂಡರ್ ಒಳಗೆ ಹಾಕಿದ್ನಲ್ರಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರಿ. ಇದು ಗ್ರೇವಿ ಮಾಡ್ರೆ ಭಾಳ ಚಲೋ ನೋಡ್ರಿ. ಇದು
ತಿನ್ನಕ್ಕೆ ನಮ್ಮ ಮನ್ಯಾಗ ಹುಡುಗರು ಹಿಂಗೆ ಬಿಡ್ತಾವ್ರಿ. ಅದಕ್ಕೆ ನಾವು ಪ್ರತಿ ಸಲ ಹಿಂಗೆ ಮಾಡ್ತೇವೆ ರೀ. ಯಾವಾಗಾರ ಅಷ್ಟು ಚಟ್ನಿ ಅಷ್ಟು ಮತ್ತು ಆಲೂ ಬಾಜಿ ಹಂಗೆ ಮಾಡಿರ್ತೇವೆ ರೀ. ಈಗೆಲ್ಲ ಗ್ರೇವಿ ರೆಡಿ ಆಗೈತೆ ರೀ. ಈಗ ಸ್ವಲ್ಪ ನೀರು ಬಿಡಲ್ರಿ. ನೀರಿಗೆ ಬಿಟ್ಟಿದ್ದಿಂದ ಆಮೇಲೆ ಒಂದು ಸ್ವಲ್ಪ ಇದನ್ನು ಹಾಕೊಂಡ್ರಿ. ಒಂದು ಸ್ವಲ್ಪ ಎಣ್ಣೆ ಬಿಡ್ತೈತೆ ರೀ. ಹಿಂಗೆ ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಆಲೂ ಇದು ಮಾಡ್ಕೊಂಡು ಇಟ್ಟಿದ್ದೇನೆ ರೀ, ಕುದಿಸ್ಕೊಂಡು ಇಟ್ಟಿದ್ದೇನೆ ರೀ. ಆಲೂ ಬಟಾಟೆ ರೀ. ಆಮೇಲೆ ಇದನ್ನೈತೆ ರೀ ಅಂತೇಳ್ರಿ ಬಟಾಣಿ ರಾತ್ರಿ ನೆನೆಸಿ ಕುದಿಸಿದ್ದೀನಿ ರೀ. ಇದು ನೋಡ್ರಿ ಎಷ್ಟು ಚಲೋ ಇದನ್ನು ಕುದ್ದಾವ್ರಿ ಇವು. ಈಗ ನೋಡ್ರಿ ಇದು ಎಣ್ಣೆ ಬಿಟ್ಟೈತ್ರಿ. ಆಮೇಲೆ ಬಟಾಣಿ ಹಾಕೊಂಡ್ರಿ ಇದ್ರಾಗ. ಬಟಾಣಿ ಆದಮೇಲೆ ಫ್ರೈ ಮಾಡ್ಕೊಂಡ್ರಿ ಇದು. ಬಟಾಟೆ ಹಾಕೊಂಡ್ರಿ ಇದು ಚಲೋ ತಮಗೆ ಇದು ಮಾಡ್ಕೊಂಡೇನ್ರಿ. ಇದು ಕುದಿದವು. ಆಮೇಲೆ ಇದನ್ನು ಸಣ್ಣ ನಮಗೆ ಪೀಸ್ ಮಾಡ್ಕೊಂಡಿದ್ದ ಅದಾವ್ರಿ. ಇದು ಈ ಥರ ಹಾಕ್ಕೊಂಡ್ರಿ. ನೋಡ್ರಿ ಎಷ್ಟು ಚಲೋ ಕಲರ್ ಬಂದೈತಿ. ಈಗ ಇದ್ರ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೀರು ಹಾಕೊಂಡ್ಮೇಲೆ ಎಲ್ಲ ಮಸಾಲೆ ಕುಡಬೇಕಲ್ರಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕೋನು. ಗಿರಿವಿ ಅಂದಮೇಲೆ ಒಂದು ಸ್ವಲ್ಪ ತೆಳಗೆ ಇರಬೇಕು ರೀ. ಅದು ಅತಿಯಾಗಿ ಗಟ್ಟಿ ಆದ್ರೆ ತಿನ್ನಕ್ಕೆ ಸರಿ ಅನಿಸಲ್ರಿ. ನೋಡ್ರಿ ನಾವು ಗ್ರೇವಿ ಹಿಂಗೆ ರೆಡಿ ಮಾಡ್ತೀವಿ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ ಟೊಮೆಟೊ ಒಳಗೆ. ನೋಡಿರಿ ಒಂದು ಸ್ವಲ್ಪ ಕುದಿ ಬಂತಂದ್ರೆ ಒಂದು ಸ್ವಲ್ಪ ಮ್ಯಾಲೆ ಲಿಂಬೆ ಹಣ್ಣು ಹಾಕ್ಕೊಂಡ್ರೆ ರಸ ಇದ್ರೆ ಹುಳಿ ಅನ್ನಿಸ್ತೈತೆ ರೇಟ. ಮರ್ಯಾಗಿಂದ ಏನಿಲ್ಲ, ಬರೀ ಚಹಾ ಅಷ್ಟೇ ಕೊಡಿದ್ದೇವ್ರಿ. ಚಹಾ ಬಿಸಿನೀರ ನೋಡ್ರಿ ಕಲರ್ ಎಣ್ಣೆ ತಾನ ಮ್ಯಾಲೆ ಬರ್ತೈತೆ ನೋಡ್ರಿ. ಅದು ಇದಾದ್ಮೇಲೆ ಈಗ ಎಣ್ಣೆ ಕಾಯಿ ಕೊಡಿನ್ರಿ ಬೇರೆ ಕಡೆ. ಇಲ್ಲಿ ನೋಡ್ರಿ ಎಣ್ಣೆ ತೊಗೊಂಡೇನಿ. ಎಣ್ಣೆ ಕಾದ್ಮೇಲೆ ಏನೋ ಸ್ವಲ್ಪ ಖಾರ ಪುಡಿ ಬಿದ್ದೈತ್ರಿ ಅದ್ರಾಗ. ನೋಡ್ರಿ ಕುದಿ ಆತೈತೆ ನೋಡ್ರಿ. ರೆಡಿ ಆತಿ ನಮ್ದು ಗ್ರೇವಿ. ನೋಡ್ರಿ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಇದ್ರಾಗ ಮಸಾಲೆ ಒಂದು ಹಾಕೋದೈತ್ರಿ. ಅದಷ್ಟು ಮಸಾಲೆ ಎಷ್ಟು ಹಾಕೊಂಡ್ರಿ. ಮಸಾಲೆ ಹಾಕಿದ್ರೆ ಟೇಸ್ಟ್ ಬರ್ತೈತ್ರಿ. ಇದು ಮಸಾಲೆ ಯೂಸ್ ಮಾಡ್ತಾಯಿದ್ರಿ ಎಲ್ಲದಕ್ಕೂ. ರೆಡಿ ಆಗೈತ್ರಿ. ಇದು ಎಳಿಸಿ ಪುರಿ ಭಾಜಿಗೆ ಎಣ್ಣೆ ಕಾಯಿ ಕೊಡೇನ್ರಿ. ಈಗ ನೋಡ್ರಿ ಇಲ್ಲಿ ಎಣ್ಣೆ ಕಾದೈತಿ.
ಈಗ ಪೂರಿ ರೆಡಿ ಆಗಿದಾವು ಹಾಕೋದು ನೋಡ್ರಿ. ಸ್ವಲ್ಪ ದಪ್ಪನು ಮಾಡ್ರಿ, ಭಾಳ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಚಲೋ ಹೋಗಿದಾವು. ಎಣ್ಣೆ ಭಾಳ ಕಾದೈತಿ. ನೋಡ್ರಿ ನಮ್ಮ ಪುರಿ ಇದು ಬಿಸಿನೀರೊಳಗೆ ಕಾಸಿದೆ ನಾ ಹಿಟ್ಟು. ಬಿಸಿನೀರೊಳಗೆ ಕಾದ ಸ್ವಲ್ಪ ಸೋಡಾ ಉಪ್ಪು ಹಾಕಿದೇನು ರೀ. ನೋಡ್ರಿ 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 ಹಂಗೆ ಉಬ್ಬಿದಾವು. ಎಷ್ಟು ಚಲೋ ಉಬ್ಬಿದಾವೆ ನೋಡ್ರಿ ಇವು. ಇಷ್ಟೆಲ್ಲ ರೆಡಿ ನೋಡ್ರಿ ಇಷ್ಟಾಗಿದ್ದಾವು. ಈಗ ಇಲ್ಲಿ ಹಾಕಿದೆ ನೋಡ್ರಿ, ಇಲ್ಲಿ ಹುಡುಗರಿಗೆ ಹಾಕ್ಕೊಡುನ್ರಿ. ನೋಡ್ರಿ ನೋಡ್ರಿ ನಮ್ಮ ನಾಷ್ಟ ಪ್ಲೇಟ್ ರೆಡಿ ಆಗೈತಿ ನೋಡ್ರಿ. ಎಲ್ಲ ಕಾಜು ಕುರ್ಮಾ ಮತ್ತು ಪೂರಿ ಸಂಡೇ ಸ್ಪೆಷಲ್. ನಮ್ದು ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಚಲೋ ಆತ್ತೆ ಅಂದ್ರೆ ಹಿಂಗೆ ಕಮೆಂಟ್ ಒಳಗೆ ಹೇಳ್ರಿ. ಹಿಂಗೆ ಗ್ರೇವಿ ಮಾಡ್ಕೊಂಡು ತಿನ್ನಿರಿ. ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್.